ಖುಷ್ ಖುಷ್. ಹಾ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ಕೇಳು. ನೀನು ಡೈಲಿ ಎಷ್ಟೋ ಸ್ನಾನ ಮಾಡ್ತೀಯಾ? ನನ್ನ ಸ್ನಾನದ ಬಗ್ಗೆ ನಿನಗೆ ಯಾಕೆ ಚಿಂತೆ? ಒಂದು ವಿಷಯ ಇದೆ, ಹೇಳು. ಅರ್ಧ ಗಂಟೆ ಸ್ನಾನ ಮಾಡ್ತೀನಿ. ಅರ್ಧ ಗಂಟೆ ಸ್ನಾನ ಮಾಡ್ತೀಯಾ? ಹಾ. ನೀರಿನ ವ್ಯಾಲ್ಯೂ ಗೊತ್ತಾ ನಿನಗೆ? ಅದಕ್ಕೆ ವೇಸ್ಟ್ ಮಾಡ್ತಿದ್ಯಾ? ಓ ಹೌದಾ, ನೀನು ಎಷ್ಟೊತ್ತು ಸ್ನಾನ ಮಾಡ್ತೀಯಾ? ನಾನು ಬರೀ 10 ನಿಮಿಷ ಮಾಡ್ತೀನಿ. 10 ನಿಮಿಷ ಅಷ್ಟೇನಾ? ವಾಟರ್ನ ವೇಸ್ಟ್ ಮಾಡಬಾರ್ದು ಗೊತ್ತಾ? ಓ ಸರಿ, ನೀರನ್ನ ಸೇವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನದು? ನೀನು ಸಪೋರ್ಟ್ ಮಾಡ್ತೀಯಾ ಅಂತಂದ್ರೆ ಮಾತ್ರ ಹೇಳ್ತೀನಿ. ನೀರು ಸೇವ್ ಮಾಡೋದಕ್ಕಂದ್ರೆ ಏನು ಬೇಕಾದ್ರೆ ಮಾಡ್ತೀನಿ. ಹೌದಾ, ಹಂಗಂದ್ರೆ ನಾಳೆಯಿಂದ ನೀನು ಡೈಲಿ ಬೆಳಿಗ್ಗೆ ನಮ್ಮ ಮನೆಗೆ ಬಂದ್ಬಿಡು, ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ. ನೀವೆಲ್ಲ ಹುಡುಗರು ಒಂದೇ. ಕಲ್ ನನ್ನ ಮಕ್ಕಳು. ನೀನು ಯಾಕೆ ಎಲ್ಲ ಹುಡುಗರು ಟ್ರೈ ಮಾಡಕ್ ಹೋಗಿದ್ದೆ? ಯಪ್ಪ, ನಿಂಗೆ ಬಾಯ್ ಕೊಡೋಕ್ಕಾಗತ್ತಾ? ಒಂದ್ಸಲ ಕೊಟ್ಟು ನೋಡು, ಅದ್ರ ಮಜಾನೇ ಬೇರೆ. ಯಾಕೆ ಹಿಂಗೆ ಆಡ್ತಿದ್ಯಾ ಇವತ್ತು? ನಾಟಿ ಬೇಡ ತಿಂದು ಬಂದ್ಯಾ? ನಾಟಿ ಬೀಡ ತಿಂದಿದ್ರೆ ಅದ್ರ ಕತೆನೇ ಬೇರೆ ಆಗಿರೋದು ಗೊತ್ತಾ? ಏ ಸಾರ್, ನೀವು ಕತೆಲಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೀರಾ. ಸಾರಿ ಸರ್. ಬರೀ ಅವಳು ಹೇಳೋದ್ನ ಕೇಳ್ಬೇಡಿ, ನಾನು ಹೇಳೋದ್ನ ಸ್ವಲ್ಪ ಕೇಳಿ. ಹೇಳಪ್ಪ. ಹೆಣ್ಮಗ್ಳು ಹೇಳಿದ್ಲು ಅಂತ ಕೇಳಿದೀರಾ? ಅವಳು ನಂದೇ ತಪ್ಪು ಅನ್ನೋ ತರ ಮೋಡಿ ಮಾಡಿ ಹೇಳಿದಾಳೆ ಸರ್. ಹೆಂಡ್ತಿರು ಗಂಡನ್ಗೂ ಟಾರ್ಚರ್ ಕೊಟ್ಟಿರ್ತಾರೆ ಸರ್, ಅನುಭವಿಸಿರೋ ಮೊದಲನೇ ಬೇವರ್ಸಿ ನಾನೇ ಸರ್. ಕಣ್ಣು ಹೆಣ್ಮಕ್ಳಿಗೂ ಇರುತ್ತೆ, ಗಂಡ್ಮಕ್ಳಿಗೂ ಇರುತ್ತೆ. ಹೆಣ್ಣು 4 ಜನರು ಮುಂದೆ ಬಂದು ಅಳ್ತಾಳೆ, ಆದ್ರೆ ನಾವು ಗಂಡ್ಮಕ್ಳು 4 ಜನ ಸೇರೋ ಬಾರಲ್ಲಿ ಕೂತ್ಕೊಂಡು ಅಳ್ತೀವಿ, ಖುಷಿಯಾಗಿರ್ತೀವಿ. ಆ ಜಾಗಕ್ಕೆ ಇವಳು ಅಲ್ಲಿಗೆ ಬರ್ಬೇಕಾ ಸರ್? ಹೇಳ್ಬೇಕಾದ್ರೆ ಎಣ್ಣೆ ಹೊಡಿಬೇಕಾದ್ರೆ ಎಂಟಿರ್ ಬರ್ಬಾರ್ದಪ್ಪ. ಬಂದ್ಲು ಸಾರ್, ಇವಳು ಅಲ್ಗೂ ಬಂದ್ಲು. ಇವಳು ಎಂತ ಚಂಗ್ಲಿರ್ಬೇಕು ಸರ್. ನೀನ್ ಯಾಕಮ್ಮ ಅಲ್ಲಿಗೆ ಹೋಗಿದ್ದೆ? ಸರ್, ಕೆಮ್ಮು ನೆಗಡಿ ಇತ್ತು ಅಂತ ಭ್ರಾಂತಿ ತಗೊಳಕ್ ಹೋಗಿದ್ದೆ ಸರ್. ಸರ್ ಅದೆಲ್ಲ ಸರ್ ಇಂಪಾರ್ಟೆಂಟು. ಅವನಲ್ಲಿ ಏನ್ ಮಾತಾಡ್ತಿದ್ದ ಅಂತ ಕೇಳಿ ಸರ್. ನೀನೇನಯ್ಯ ಮಾತಾಡ್ತಿದ್ದೆ? ಸರ್ ನಾನೇನ್ ಸರ್ ಮಾತಾಡ್ಲಿ? ಹುಡ್ಗಿರ್ ಸೇರ್ಕೊಂಡ್ರೆ 4 ಮನೆ ಹಾಳ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಹುಡುಗರು ಸೇರ್ಕೊಂಡ್ರೆ ಮನ್ಸಲ್ಲಿ ಇದ್ದಿದ್ನ ಮಾತಾಡ್ಕೋತೀವಿ. ಹಂಗೆ ಒಂದಿನ ನಾವು ಸರ್, ಇದು ನಮ್ ರೆಗ್ಯುಲರ್ ಪಬ್ಬು. ಇವನು ನನ್ನ ಕ್ಲೋಸ್ ಫ್ರೆಂಡ್ ವಿನೋದ್, ಇವನು ನಂದ ಅಂತ, ಇವನು ಪ್ರಕಾಶ್, ಇವನು ಚೇತನ್. ಇವರಿಬ್ರು ಫ್ರೆಂಡ್ಸ್ ಅಲ್ಲ, ಆಮೇಲೆ ಫ್ರೆಂಡ್ಸ್ ಆದ್ರು. ಹೆಂಗಂದ್ರೆ ನಂದು ಒಂದು ಹಳೇ ಪ್ಯಾರಾಗನ್ ಚಪ್ಪಲ್ ಥರ ಹಳೇ ಲವ್ ಸ್ಟೋರಿ ಇತ್ತು, ಅಲ್ಲಿ ಅವರಿಬ್ರು ಸಿಕ್ಕಿದ್ರು. ಅದು ಹೇಗೆ ಅಂತ ಹೇಳ್ಬಿಡ್ತೀನಿ, ಈ ಸ್ಟೋರಿ ನೋಡ್ಬಿಡಿ. ಬಂದ್ಬಿಟ್ಟಿದ್ದಾಳೆ. ದುಡ್ಡಿಲ್ದಿರೋ ಟೈಮಲ್ಲೇ ಬರಕ್ಕೆ ಹೇಳ್ಬೇಕಾಗಿತ್ತಾ? ಛೇ, ನನ್ನ ಹತ್ರ ಬೇರೆ ಜಾಸ್ತಿ ದುಡ್ಡಿಲ್ಲ, ಏನು ಮಾಡಲಿ? ಲೋ ಅಪಿ, ಬರೋ ಇಲ್ಲಿ. ಹಾ ಸರ್. ಆ ಟೇಬಲಲ್ಲಿ ಕೂತಿರೋದು ನಮ್ಮ ಹುಡುಗಿ ಅಲ್ಲಲ್ಲ, ನನ್ನ ಹುಡುಗಿ. ಓಕೆ. ಅರ್ಜೆಂಟ್ನಲ್ಲೇನೋ ಹೊರಗಡೆ ಬಂದ್ಬಿಟ್ಟೆ. ಯಾಕೆ ಸರ್, ದುಡ್ಡಿಲ್ವಾ? ತುಂಬಾ ಕಡಿಮೆ ಇದೆ ಅಪಿ, ಅದಕ್ಕೆ ಅವಳು ಕೇಳೋ ಕಾಸ್ಟ್ಲಿ ಐಟಮ್ಸ್ನೆಲ್ಲ ಸ್ವಲ್ಪ ಇಲ್ಲ ಅಂತ ಮ್ಯಾನೇಜ್ ಮಾಡಪ್ಪಿ. ಟೆನ್ಷನ್ ಆಗ್ಬೇಡಿ ಸರ್, ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ. ಓಕೆ, ಥ್ಯಾಂಕ್ಸ್ ಅಪ್ಪಿ. ಬರ್ಲಾ? ಅಬ್ಬಾ, ಸದ್ಯ ಬಂದ್ರಲ್ಲ. ಹೇಳಿ, ಏನಷ್ಟು ಅರ್ಜೆಂಟಾಗಿ ಬರಕ್ ಹೇಳಿದ್ದು? ಏನಿಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಬರಕ್ ಹೇಳ್ದೆ. ಮಾತಾಡಿ. ಆರ್ಡರ್ ಸರ್. ಪಾಲಕ್ ಕರಿ 280, ಪನ್ನೀರ್ ಟಿಕ್ಕಾ 230, ಪನ್ನೀರ್ ಪಿಜ್ಜಾ 350, ಅರಬರ ಕಬಾಬು 250. 50 ರೂಪಾಯಿ 100 ರೂಪಾಯಿ ಯಾವ್ದೂ ಇಲ್ವಲ್ಲಪ್ಪ. ನಾನ್ ಹೇಳಲಾ? ನೀನ್ ಹೇಳ್ತೀಯಾ? ಸರಿ ಹೇಳು.
ಏನು ಹೇಳ್ತಾವ್ರು ಗುರು ಇವರು? ಮೇಡಮ್ ಹೇಳ್ತಾರಾ? ಒಂದ್ ಪನ್ನೀರ್ ಬಟರ್ ಮಸಾಲ, 2 ಪ್ಲೇಟ್ Okay, madam. ರೋಟಿ, ಪೆಪ್ಪರ್ ಮಶ್ರೂಮ್, ಚೂರ್ ಖಾರ Okay, ಜಾಸ್ತಿ ಇರ್ಲಿ, 1 ಪ್ಲೇಟ್ ಚಿಕನ್ ಟಿಕ್ಕಾ, 2 ಸ್ಕೂಪ್ ಐಸ್ ಕ್ರೀಮ್. ಓಹೋ ಗುರು, ಸಾಕತ್ತಾಗಿ ತಗಲಾಕೊಂಡಿದ್ಯಾ ನೀನು ಇವಾಗ. ನಿಮ್ಗೆ ಬಿಲ್ ಹಾಕ್ಸಕ್ಕೆ ಅಂತಾನೆ ಬಂದವಳೆ ಗುರು. ಸರ್ ನಿಮ್ಗೇನು ಕೊಡ್ಲಿ ಸರ್? ಒಂದ್ ಎವರ್ ಗ್ರೀನ್ ಫ್ರೆಂಚ್ ಫ್ರೈಸ್. ಓಕೆ ಸರ್. ಹಾ. 350, 420, 320, 125, 250, 1750 ರೂಪಾಯಿ ಆಯ್ತು. ನನ್ನ ಹತ್ರ ಇರೋದೇ 500 ರೂಪಾಯಿ. ಬಡ್ಡಿ ಮಗ ವೇಟರ್ ಇಡದಿಟ್ಟ, ಸರಿಯಾಗಿಟ್ಟ. ಹೌದು, ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಕೇಳಿ. ನೀನ್ ಯಾಕೆ ಯಾವಾಗ್ಲೂ ತಲೆ ಬಗ್ಸಿರ್ತೀಯ? ಅದು ನಮ್ ಸಂಸ್ಕೃತಿ ಅಲ್ವಾ? ನನ್ ಮುಖ ನೋಡ್ಕೊಂಡಾದ್ರೂ ಮಾತಾಡ್ಬೋದಲ್ಲ? ನಾನ್ ನಿಮ್ ಮುಖ ನೋಡ್ಕೊಂಡ್ ಮಾತಾಡೋವಾಗ ಅಕಸ್ಮಾತ್ ಆಗಿ ಅಕ್ಕಪಕ್ಕ ಬೇರೆ ಯಾರೋ ಗಂಡಸ್ರು ಮುಖ ನೋಡಿದ್ರೆ ನಾನ್ ಅಪವಿತ್ರ ಆಗ್ಬಿಡ್ತೀನಿ ಅಂತ. ಮುಖ ನೋಡಿದ್ರೇನೆ ಅಪವಿತ್ರನಾ? ನೋಡ್ ಕಲ್ತ್ಕೊಳ್ಳಿ. ಅಟ್ಲೀಸ್ಟ್ ಒಂದ್ಸಲನಾದ್ರೂ ನನ್ ಮುಖ ನೋಡ್ಬೋದಲ್ಲ? ನಾನ್ ನಿಮ್ ಮುಖ ನೋಡಿ ಇಷ್ಟಪಟ್ಟಿಲ್ಲ, ಮತ್ತೆ ನಿಮ್ ಮನ್ಸ್ ನೋಡಿ. ಅಬ್ಬ, ಮನ್ಸಾ? ಸರಿ. ನನ್ ಜೀವನದಲ್ಲೇ ಒಂದ್ ಗಂಡ್ಸಿನ ಮುಖ ನೋಡಿರೋದು ಅಂದ್ರೆ ಅದ್ ನಿಮ್ದು ಮಾತ್ರ. ನಿಮ್ಮ ಅಪ್ಪನ್ ಮುಖನೂ ನೋಡಿಲ್ವಾ? ನೋಡಿದೀನಿ. ಯಾಕೆ? ನಿಮ್ಮಪ್ಪ ಗಂಡ್ಸಲ್ವಾ? ಅಯ್ಯೋ, ನೀವ್ ಹಂಗೆಲ್ಲ ಮಾತಾಡ್ಬೇಡಿ. ನಾನ್ ಹೇಳಿದ್ದು ಹೊರಗಡೆ ಅವ್ರನ್ನ. ನಮ್ದು ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಗೊತ್ತಾ. ನಮ್ ಏರಿಯಾಗ್ ಬಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಯಾವ್ದು ಅಂತ ಒಂದ್ ಚಿಕ್ಕ ಮಗುನ್ ಕೇಳಿದ್ರು ಸೀದಾ ನಮ್ ಮನೆಗೆ ಕರ್ಕೊಂಬಂದ್ ನಿಲ್ಸತ್ತೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಹೆಂಗೆ ನಾವು ಹಾ. ನಾನ್ ಈ ತರ ನಿಮ್ ಜೊತೆ ಕುತ್ಕೊಂಡ್ ಮಾತಾಡ್ತಿರೋದೇನಾದ್ರೂ ನಮ್ ತಂದೆ ನೋಡಿದ್ರೆ ಕಡ್ಲೆಕಾಯಿ ಬೀಜ ಇಸ್ಕೊಂಡ್ ಸತ್ ಹೋಗ್ತಾರೆ. ಕಡಲೆಕಾಯಿ ಬೀಜನಾ? ನಮ್ ತಂದೆಗೆ ಕಡ್ಲೆಕಾಯಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವರು ಯಾವಾಗ್ಲೂ ಕಡ್ಲೆಕಾಯಿನ ಕೈಯಲ್ಲೇ ಇಟ್ಕೊಂಡಿರ್ತಾರೆ. ಹೌದೌದು, ಜೀವನದಲ್ಲಿ ಕಡಲೆಕಾಯಿ ಬೀಜ ತುಂಬಾ ಇಂಪಾರ್ಟೆಂಟು. ನಿಮ್ಮಂತ ಹುಡುಗಿನ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. 2 hours later. ಏಯ್, ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಯಾರೇ ಇವನು? ಅಯ್ಯೋ, ಸರಿಯಾಗಿ ಸಿಗಾಕೊಂಡಲ್ಲಪ್ಪ. ಇವನ್ ಯಾರು ಗುರು? ಇವ್ರು ನಮ್ಮ ಅಣ್ಣ ಪ್ರಕಾಶ್ ಅಂತ. ಅಣ್ಣನ? ಪ್ರಕಾಶ? ನಿಮ್ಮ ಅಣ್ಣನ ಹೆಸರು ಧನುಷ್ ಅಲ್ವಾ? ಧನುಷ್ ನನ್ ಸ್ವಂತ ಅಣ್ಣನ ಹೆಸರು. ಇವ್ರು ನಮ್ಮ ಅಪ್ಪನ್ ತಮ್ಮನ್ ಹೆಂಡತಿ ಚಿಕ್ಕಮ್ಮನ್ ನಾದ್ನಿ ಗಂಡನ್ ತಂಗಿಗೆ ಪಕ್ಕದ ಮನೆ ಅಂಕಲ್ ಸೆಟಪ್ ಮಗ. ಏನೋ ಕತೆ ಹೊಡಿತಾವಡಲ್ಲ ಅವಳು. ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಯ್ತದು? ಹಾ, ಏನಿಲ್ಲ, ನಿಮ್ದು ತುಂಬಾ ದೂರದ ಸಂಬಂಧ ಅಂದೆ. ಇವ್ರು ಯಾರು ಅಂತ ನಂಗೆ ಹೇಳಲೇ ಇಲ್ಲ. ಇವ್ರು ನಮ್ಮ ಅಣ್ಣನೇ. ಅಣ್ಣನಾ? ಇವ್ರು ನಮ್ ತರ ದೂರ ಸಂಬಂಧನಾ? ನೀನು ನಾಳೆ ಸಿಗು, ನಾನೆಲ್ಲಾ ಬಿಡಿಸ್ ಹೇಳ್ತೀನಿ. ಸಿಗೋದೆಲ್ಲ ಬಿಡು, ನಂಗೆಲ್ಲ ಅರ್ಥ ಆಯ್ತು. ಇನ್ನೊಂದ್ಸಲ ಫೋನ್ ಮಾಡು, ನಿಂಗೈತೆ ಇವಳು ಬಾಯಿಗೆ ಸರಿಯಾಗಿರೋ ಬಾಳೆಹಣ್ಣಿ. ಹೋದೋನ್ ಹೋದ, ಇವಾಗ ಇವನ್ಗೇನಪ್ಪ ಹೇಳಿ? ಯಾಕೆ ಅವನ ಹತ್ರ ಅಣ್ಣ ಅಂತ ಸುಳ್ಳು ಹೇಳ್ದೆ? ನಾನ್ ನಿಮ್ಗೆ ಆವಾಗ್ಲೇ ಹೇಳಿರ್ಲಿಲ್ವಾ ನಮ್ದು ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಅಂತ. ಇವನೇನಾದ್ರೂ ಹೋಗಿ ನಮ್ಮ ಅಪ್ಪನ ಹತ್ರ ನಿಮ್ ಮಗಳು ಯಾವನೋ ಹುಡುಗನ್ ಜೊತೆ ಕೂತಿದ್ಲು ಅಂತ ಹೇಳಿದ್ರೆ ಅಪ್ಪ ಕಡ್ಲೆಕಾಯಿ ಬೀಜ ಇಸಿಕೊಂಡೆ ಸತ್ ಹೋಗ್ತಾರೆ. ಹೌದೌದು, ಕಡ್ಲೆಕಾಯಿ ಬೀಜ ತುಂಬಾ ಇಂಪಾರ್ಟೆಂಟು. ಈಗ ನಾನ್ ನಿನ್ನ ಅಣ್ಣ ಅಂದಿದ್ದಕ್ಕೆ ಅಲ್ವಾ ಅವ್ನ್ ಸುಮ್ನಾಗಿದ್ದು. ಇಲ್ಲ ಅಂದಿದ್ರೆ ನಾವಿಷ್ಟು ವರ್ಷ ಕಾಪಾಡ್ಕೊ ಬಂದಿರೋ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜ್ ಹಾಕ್ಬಿಡ್ತಿದ್ದ. ಹೆಂಗೆ ನಾವು? ನೀವೇ ಹೇಳ್ಬೇಕು. ಸರ್ ಬಿಲ್. ಬಿಲ್ ಬೇರೆ ನನ್ನ ಕೈಲೇ ಕೊಡ್ತಾವನೆ. ಎಷ್ಟಾಯ್ತು? 1750 ರೂಪಾಯಿ. ತಗೊಳ್ಳಿ. ಏಯ್, ನಾನ್ ಕೊಡ್ತೀನಿ. ಇಲ್ಲ. Okay, sir. ನಾನ್ ಕೊಡ್ತೀನಿ. ಇಲ್ಲ, ಏಯ್, ನೀನ್ ತಗೊಳ್ಳಿ. ಸುಮ್ನಿರು. ಪರವಾಗಿಲ್ಲ, ತಗೊಳ್ಳಿ. ಮಗ ನೀನು ಇರಿ, ಪರವಾಗಿಲ್ಲ, ತಗೊಳ್ಳಿ. ಅಯ್ಯೋ, ಒಳ್ಳೆ ಕೆಲಸ ಮಾಡ್ದೆ ಅಪ್ಪಿ. ಯಾಕೋ ಇವತ್ ನನ್ ಟೈಮೇ ಸರಿ ಇಲ್ಲ. ಸದ್ಯ ಇವಳು ಗೊತ್ತಾಗ್ಲಿಲ್ಲ.
ನಾನೇ ಕೊಡ್ತಿದ್ನಲ್ಲ, ನೀನ್ ಅರ್ಜೆಂಟ್ ಮಾಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಕೊಡೋನಾಗಿದ್ರೆ ಮೊದ್ಲೇ ಕೊಡ್ಬೇಕಿತ್ತು. ಏನ್ ಡೌ ಮಾಡ್ತಾನೆ. ಏನಂದೆ? ಏನಿಲ್ಲ. ಹಾ. ಕೊಡಿ. ಚೇಂಜ್. ಅಯ್ಯಯ್ಯೋ, ಅದು ಹೋಯ್ತಾ? ದೇವ್ರ ಗುರು ನೀನು, ಮರ್ಯಾದೆ ಉಳಿಸ್ಬಿಟ್ಟೆ. ಹೆಸ್ರೇನಪ್ಪಿ ನಿಂದು? ಸರ್, ಆನಂದ್ ಅಂತ. ಸರಿ ಇಲ್ಲ. ಸರ್, ನಿಮ್ಮ ಹೆಸರು? ಖುಷಿಯಾಗಿರಪ್ಪಿ. ನನ್ನ ಹೆಸರು ಖುಷ್ ಅಂತ. ಓಕೆ ಸರ್, ಖುಷಿಯಾಗಿ. ಥ್ಯಾಂಕ್ಸ್ ಅಪ್ಪಿ. ಥ್ಯಾಂಕ್ ಯು ಸರ್. ಅಯ್ಯೋ, ಬಡ್ಡಿ ಮಗ್ನೆ ಸಿಗು, ನಿನಗ್ ಮಾಡ್ತೀನಿ. ಒಂದ್ ಬಿಯರ್ ಸ್ಟ್ರಾಂಗ್ ಕೊಡ್ ಗುರು. ಯಾರ್ ಗುರು ಆಲ್ರೆಡಿ ಡಿಂಗ್ ಆಗ್ಬಿಟ್ಟವನ. ಸರ್, ನಿಮ್ನೆಲ್ಲೋ ನೋಡ್ದಂಗಿದ್ಯಲ್ಲ. ನನ್ನ ಹೂ ಬ್ರೋ. ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಬ್ರೋ, ನೀವು ಖುಷಿ ಅಣ್ಣ ತಾನೆ? ಏಯ್, ತಪ್ಪು. ನಾನ್ ಖುಷಿ ಅಣ್ಣಲ್ಲ, ನೀನ್ ಖುಷಿ ಅಣ್ಣ. ನಾನಾ? ನೀನ್ ಆ ಖುಷಿಗೆ ತುಂಬಾ ದೂರದ ಸಂಬಂಧ ಅಂತ. ಖುಷಿಗೆ ನಾನು ದೂರ ಸಂಬಂಧನೂ ಅಲ್ಲ, ಹತ್ರ ಸಂಬಂಧನೂ ಅಲ್ಲ. ಇಲ್ಲಿ ಆಕ್ಚುಲಿ ಏನೋ ಮಿಸ್ ಹೊಡಿತಾ ಇದೆ. ನಾನು ಖುಷಿ ಲವರ್ಸ್ ಬ್ರೋ. ಲವರ್ಸಾ? ಹಾ ಬ್ರೋ. ಏನ್ ಹೇಳ್ತಾವನ್ ಗುರು ಇವನು? ನಿಮ್ ಕೈಲಿ ಸಿಕ್ಕಾಕೊಂಡ್ರೆ ನೀವ್ ಹೋಗಿ ಅವ್ರ ಮನೇಲಿ ಹೇಳ್ಬಿಡ್ತೀರಾ ಅನ್ಕೊಂಡು ಆ ತರ ಹೇಳಿದಾಳೆ ಬ್ರೋ. ನಿಮ್ಗೂ ಅದೇ ಕತೆ ಹೇಳದ್ಲಾ? ಹಂಗಂದ್ರೆ ನಾವಿಬ್ರು ಲವರ್ಸೇ ಬ್ರೋ. ಅಂದ್ರೆ ನಮ್ಮಿಬ್ರಿಗೆ ಸೇರಿ ಒಟ್ಟಿಗೆ ಮಿಕ ಮಾಡೋಳೆ ಬ್ರೋ. ಎಕ್ಸ್ಕ್ಯೂಸ್ ಮಿ ಜೆಂಟ್ಲ್ಮ್ಯಾನ್ಸ್, ನಿಂದೇನೆಯಾ? ನೀವ್ ಯಾವ ಖುಷಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿನ್ಗೆ ಯಾಕೆ ಬೇಕದು? ಹೋಗಲೇ ಎತ್ತಿಕ ಮುಚ್ಕೊಂಡು. ಹೌದಾ ಹುಲಿಯಾ? ಇದೇ ಖುಷಿ ಬಗ್ಗೆ ತಾನೇ ಮಾತಾಡ್ತಾ ಇರೋದು? ಹೌದು. ಇವಳು ಫೋಟೋ ನಿನ್ಗೆ ಹೆಂಗ್ ಸಿಕ್ತು? ಇವಳಿಗೆ 25ನೇ ಅಣ್ಣ ನಾನೇ. ಅಂದ್ರೆ ನಾವು 35-45 ಇರ್ಬೇಕು. ಅವನ ಅಕ್ಕನ ಅಂಡರ್-19ಗೆ ವರ್ಲ್ಡ್ ಕಪ್ ಆಡ್ಬಿಟ್ಟವಳಲ್ಲ ಗುರು ಇವಳು. ಖುಷಿಯಾಗಿ ಇಲ್ಲಿಗೆ ಬರಕ್ ಹೇಳ್ದ. ಅಯ್ಯೋ, ಈ ಕಾರ್ ಯಾಕೆ ಇಲ್ಲಿಗೆ ಬರ್ತಿದೆ? ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದಾವೆ. ಇವ್ರ ಕೈಗೆ ಏನಾದ್ರು ನಾನ್ ಸಿಗಾಕೊಂಡ್ರೆ ನನ್ನ ಲೈಫ್ ಅಷ್ಟೇ. ಮನೆಯೊಂದ್ 3 ಬಾಗ್ಲು ಅಲ್ಲ ಊರ್ ಬಾಗ್ಲೇ ಆಗೋಗತ್ತೆ. ಎಸ್ಕೇಪ್. ಥ್ಯಾಂಕ್ಸ್ ಮಗ. ರೋಡಲ್ಲಿ ಹೋಗ್ತಿ ಟ್ರೈನ್ ಟ್ರ್ಯಾಕಿ ತಂದ್ಬಿಟ್ಟೆ ಮಗ. ಇದೇ ಖುಷಿಗೆ ಎಣ್ಣೆ ಇಲ್ವಾ? ಇದೆಲ್ಲ ಒಂದಿನಕ್ಕೆ ನಿಲ್ಬಾರ್ದು ಮಗ. ಯಾರಿಗೆ ಬೇಜಾರಾದ್ರು ಎಣ್ಣೆ ಪಾರ್ಟಿ ಇರ್ಲೇಬೇಕು. ಡಿಸ್ಕಷನ್ ಆಗ್ಲೇಬೇಕು. ಸೊಲ್ಯೂಷನ್ ತಗೊಳ್ಳೇಬೇಕು. ಸೂಪರ್ ಮಗ. ಜೈ ಆರ್ಸಿಬಿ. ಅವತ್ ಒಂದಾದವರು ಎಂತ ಪರಿಸ್ಥಿತಿ ಇದ್ರು ಇಲ್ಲಿ ಸಿಕ್ಕೇ ಸಿಗ್ತೀವಿ ಸರ್. ಏನ ಮಗ ಅವಳು ನಮ್ಮೂರ್ ಬಾವಿಲಿ 4 ಜನ ಈಜಾಡ್ಕೊಂಡ ಅನ್ಕೊಂಡ್ರ ಸಮುದ್ರ ಕಣ ಬಂದವರೆಲ್ಲ ಈಜಾಡ್ಕೊಂಡು ಹೋಗ್ಬಿಟ್ಟವ್ರೆ. ಬಾಸು, ಕೈ ಕೊಟ್ಟೋದಳ ಬಗ್ಗೆ ಮಾತಾಡಬೇಡಿ.
ನಮ್ಗೆ ಅವಳೊಬ್ಳೆ, ಅವಳಿಗೆ ನಮ್ಮಂಥವ್ರು 1000 ಜನ ಇರ್ತಾರೆ. ಅವಳ ಬಗ್ಗೆ ಬಿಟ್ಟಾಕಿ. ನಿಮ್ಗೆ ಯಾರು ಡ್ರೀಮ್ ಗರ್ಲ್ ಇಲ್ವೋ ಬಾಸ್? ಡ್ರೀಮ್ ಗರ್ಲ್ ಒಬ್ಳಿದ್ಲು. ಅವಳು ಎಣ್ಣೆ ಹೊಡೆದಾಗ ಖುಷಿಲ್ ಬರೋ ಡ್ರೀಮ್ ಥರ ಬಂದು ಹಾಗೇ ಹೊರಟೋದ್ಲು. ನಿಮಗೆ ಗೊತ್ತಿಲ್ಲ ಅಲ್ಲ ಹೇಳ್ಬಿಡ ಮಗ, ಕೇಳ್ಬಿಡೋಣ. ಆ ಕತೆ ಏನಂದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ.